2 ತಿಂಗಳಿಂದ ಯಾವಾಗ ಕಬ್ಬು ಬೆಳೆಗಾರರ ಹೋರಾಟ ನಡೀತಾ ಇತ್ತು, ಪ್ರತಿ ಸಂದರ್ಭದಲ್ಲೂ ಕೂಡ ಇವತ್ತು ಕಬ್ಬು ಬೆಳೆಗಾರರು ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, FRP ದರವನ್ನ ಫಿಕ್ಸ್ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ, ಇವೆಲ್ಲವೂ ಕೂಡ ಚರ್ಚೆ ಆಗಿದೆ. ನಾನು ಒಪ್ಕೊಳ್ತೇನೆ. ಮನೆ ಸಭಾಧ್ಯಕ್ಷರಾದ ಒಂದು ತಮ್ಮ ಮುಖೇನ ರಾಜ್ಯ ಸರ್ಕಾರ ಗಮನಕ್ಕೆ ತರೋದಕ್ಕೆ ಇಚ್ಛಪಡ್ತೇನೆ. ಮನೆ ಸಭಾಧ್ಯಕ್ಷ, ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ 3ನೇ ಅತಿ ದೊಡ್ಡ ರಾಜ್ಯ ಇವತ್ತು ಕಬ್ಬು ಬೆಳೀತಕ್ಕಂಥ ವಿಚಾರದಲ್ಲಿ. ಇವತ್ತು ನ್ಯಾಯಯುತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕಟಾವ್ ಸೀಸನ್ ಪ್ರಾರಂಭ ಆಗುವ ಮುಂಚಿತವಾಗಿ ಇವತ್ತು ಕಬ್ಬು ಬೆಳೆಗಾರರನ್ನ ಕರೆದು, ಸಕ್ಕರೆ ಕಾರ್ಖಾನೆಯ ಮಾಲೀಕರನ್ನ ಕರೆದು ಇವತ್ತು ಸಭೆಯನ್ನ ಮಾಡಬೇಕಾಗಿತ್ತು. ಸೂಕ್ತ ಸಮಯದಲ್ಲಿ ಈ ತೀರ್ಮಾನ ಆಗದೆ ಇರೋದ್ರಿಂದ, ಸಭೆ ಆಗದೆ ಇರುವ ಪರಿಣಾಮ ಇವತ್ತು ರೈತರು ಬೀದಿಗಿಳಿದು ಹೋರಾಟವನ್ನ ಪ್ರತಿಭಟನೆ ಮಾಡುವಂತ ಕೆಲಸ ಆಯ್ತು. ಮನ ಸಭಾಧ್ಯಕ್ಷರೇ, ನಾನು ತಮ್ಮ ಮುಖೇನ ಅವರು ಈ ಸಭೆ ಸದಸ್ಯರು ಅವರೇ ಹೇಳ್ಬಿಡ್ಲಿ ಅವ್ರ ಸಮಸ್ಯೆ ಏನಿದಾವನು. ನಿಮ್ ಹಿಂದೆ ಇದ್ದಾರೆ, ಅವ್ರು ಹೇಳಿ ಒಂದ್ ಮಾತು. ತಪ್ಪು ಮಾಹಿತಿ ಹೋಗ್ಬಾರ್ದು, ತಪ್ಪು ಮಾಹಿತಿ ಹೋಗ್ಬಾರ್ದು. ನಿಮ್ಮ ಕಾರ್ಖಾನೆ ಮಾಲೀಕರು ಏನೇನು ಹೇಳಿದಾರೆ ಅನ್ನೋದು ಇವತ್ತು ಹೈಕೋರ್ಟ್ ನಲ್ಲಿ ಇದೆ ಅಧ್ಯಕ್ಷರೇ. ತಪ್ಪು ಮಾಹಿತಿ ಸಿಸ್ಮಾದವರು ಹೈಕೋರ್ಟ್ ನಲ್ಲಿ ಏನ್ ರೀಚ್ ಆಗಿದ್ದಾರೆ ಅನ್ನೋದು ಅವ್ರ ಪಾರ್ಟಿ ಮೆಂಬರೇ, ಅವ್ರ ಇವತ್ತು ಅವ್ರ ಕಡೆಯಿಂದ ಉತ್ತರ ರೈತರಿಗೆ ಉತ್ತರನ ಕೊಡಬೇಕಾಗಿತ್ತು. ಇಲ್ಲ, ನೀವು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ರೆ ಮಾತಾಡ್ತಾ ಇದ್ದೇನೆ. ನೀವೇನ್ ಸುಳ್ಳು ಮಾತಾಡಿದ್ರೆ ಸುಳ್ಳು ಹೇಳ್ತಾ ಇಲ್ಲ, ಮತ್ತೆ ಎರಡು ಕಡೆಯಿಂದ ಕೇಳಿ ಹೇಳ್ತಾರೆ. ವಿಜೇಂದ್ರ ಅವರೇ, ಕಬ್ಬು ಮಾಲೀಕರು ನಿಮ್ಮ ಅವ್ರು ಏನ್ ಮನವಿ ನಮ್ಮ ಪ್ರಶ್ನೆ ಇಷ್ಟೇನೆ. ನೀವು ಈ ತರ ಹೇಳ್ಬಾರ್ದು. ನಿಮ್ ಕಬ್ಬಿನ ಕಾರ್ಖಾನೆ ಮಾಲೀಕರು ಕುಂಡ್ರಿಸ್ಕೊಂಡು ಹೈಕೋರ್ಟಿಗೆ ರಿಟ್ ಹಾಕಿ ಇಲ್ಲಿ ಈ ರೀತಿ ನೀವು ಮಾತಾಡಿದ್ರೆ ಸಚಿವರು ವೈಮಾನಿಕ ಸಮೀಕ್ಷೆ ಮಾಡಿದ್ರು ಅಂತ ಇದ್ದಾರೆ. ವಿಮಾನದಲ್ಲಿ ಸಮೀಕ್ಷೆ ಮಾಡಿದ್ರು, ಗ್ರೌಂಡ್ ಗೊತ್ತಿಲ್ಲ ಅಂತ ಇದ್ದಾರೆ. ಇವರೆಲ್ಲ ಬಂದಿದ್ದಾರೆ. ನಾವೆಲ್ಲರೂ ಪ್ರವಾಹ ಇದ್ದಾಗ ಸುಮ್ಮನೆ ಸಚಿವರೆಲ್ಲ ಹೆಲಿಕಾಪ್ಟರ್ ಏನಿದು ಕರ್ನಾಟಕ ರಾಜ್ಯಕ್ಕೆ ಸ್ವಲ್ಪ ಇತಿಮಿತಿನಲ್ಲಿ ಹೇಳ್ಬೇಕು. ಸುಳ್ಳು ಹಿಂಗ ಹೇಳೋದು. ಮೊಲಾಸಸ್ ಇರ್ಬೋದು, ಎಥನಾಲಿಂದ ಬಿಜೆಪಿ ರಾಜ್ಯಾಧ್ಯಕ್ಷರು ಹಿಂಗೆ ಸದನಕ್ಕೆ ಸುಳ್ಳು ಹೇಳೋದು ಸರಿನಾ? ಮಾನ್ಯ ಸಭಾಧ್ಯಕ್ಷ, ನಾನು ಕಬ್ಬಿನ ವಿಚಾರದಲ್ಲಿ ಬಿಜೆಪಿ ಅಧ್ಯಕ್ಷರು ಸಭಾಧ್ಯಕ್ಷರೇ, ಇವತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಬ್ಬು ಅರಿಯುವಂತ ಕೆಲಸ ಏನಾಗ್ತಾ ಇದೆ, ರಾಜ್ಯ ಸರ್ಕಾರಕ್ಕೆ ಅದರಿಂದ ಎಷ್ಟು ಲಾಭ ಬರ್ತಾ ಇದೆ ತೆರಿಗೆ ಮೂಲಕ, ಕೇಂದ್ರ ಸರ್ಕಾರಕ್ಕೆ ಎಷ್ಟು ತೆರಿಗೆ ಮೂಲಕ ಹಣ ಬರ್ತದೆ ಅನ್ನೋದನ್ನು ಉಲ್ಲೇಖ ಮಾಡ್ತೇನೆ. ಇವತ್ತು ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಬೊಗಾಸಸ್ ಇರ್ಬೋದು, ವಿದ್ಯುತ್ ಪ್ರೊಡಕ್ಷನ್ ಇರ್ಬೋದು, ಎಥನಾಲ್ ಇರ್ಬೋದು, ಮೊಲಾಸಸ್ ಇರ್ಬೋದು, ಒಟ್ಟಾರೆಯಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಪ್ರತಿ ಟನ್ನಿಗೆ 9,218 ರೂಪಾಯಿ ಆದಾಯ ಇವತ್ತು ತೆರಿಗೆ ಮೂಲಕ ಇವತ್ತು ರಾಜ್ಯ ಸರ್ಕಾರಕ್ಕೆ ಬರುವಂತದ್ದು. ನನ್ನ ಪ್ರಶ್ನೆ ಹೊತ್ತು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರಕ್ಕೆ ಆದಾಯ ಹೋಗ್ಬಾರ್ದು ಅಲ್ರಿ. ಕಾರ್ಖಾನೆ ಮಾಲೀಕರು ಹೇಳಿದ್ರೆ ಇವ್ರು ಕೇಳ್ತಾರನ್ರಿ. ಕಾರ್ಖಾನೆ ಮಾಲೀಕರು ಹೇಳ್ತಾರ. ಹಿಂದೆ ಮಾನ್ಯ ಸಿದ್ದರಾಮಯ್ಯ ಹಿಂದೆನೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಾಗ
ಇದೇ ಬೆಳಗಾವಿನಲ್ಲಿ ವಿಠ್ಠಲ್ ಅರಬಾವಿ ಅಂತಕ್ಕಂಥ ಒಬ್ಬ ರೈತ ಕಬ್ಬು ಬೆಳೆಗಾರ ಆತ್ಮಹತ್ಯೆ ಮಾಡಿಕೊಂಡ್ರು. ಅವತ್ತು ಕೂಡ ಯಡಿಯೂರಪ್ಪನವರು ಇದೇ ಬೆಳಗಾವಿನಲ್ಲಿ ಎಲ್ಲ ಬಿಜೆಪಿ ಎಲ್ಲರೂ ಕೂಡ ಹೋರಾಟವನ್ನು ಮಾಡಿದ್ರು. ಅವತ್ತಿನ ಸಂದರ್ಭದಲ್ಲೇ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸರ್ಕಾರದಿಂದ 150 ರೂಪಾಯಿ ದರ ಹೆಚ್ಚು ಕೊಡುವ ನಿರ್ಧಾರವನ್ನು ಸಿದ್ದರಾಮಯ್ಯನವರು ಮಾಡಿದ್ರು. ನಾನು ಇವತ್ತು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಇಷ್ಟೊಂದು ಆದಾಯ ರಾಜ್ಯ ಸರ್ಕಾರಕ್ಕೆ ಬರ್ತಾ ಇರಬೇಕಾದ್ರೆ ಇವತ್ತು ಕೇವಲ 50 ರೂಪಾಯಿ ಅಷ್ಟೇ ಇವರು ದರವನ್ನ ಜಾಸ್ತಿ ಮಾಡಿರುವಂತದ್ದು. ಇಷ್ಟೆಲ್ಲ ಲಾಭ ಮಾಡ್ತಾ ಇದ್ರು ಸಹ ಯಾಕೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಕಬ್ಬು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವ ಪ್ರಶ್ನೆನ ನಾನು ತಮ್ಮ ಮುಖೇನ ಈ ಸಂದರ್ಭ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಮನೆ ಸಭಾಧ್ಯಕ್ಷರೇ. ಎರಡನೇದು ಮೆಕ್ಕೆಜೋಳ ಬೆಳೆತಕ್ಕಂಥ ವಿಚಾರ, ಮೆಕ್ಕೆಜೋಳದ ಬಗ್ಗೆ ಮಾತನಾಡ್ತೇನೆ ಸಭಾಧ್ಯಕ್ಷರೇ. ಮೆಕ್ಕೆಜೋಳ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಮೆಕ್ಕೆಜೋಳ ಬೆಳೆಯುವಂತದ್ದು ಮನೆ ಸಭಾಧ್ಯಕ್ಷರೇ. ಬೆಳೆತಕ್ಕಂಥದ್ದು ಬೆಳಗಾವಿ ಮುಖ್ಯಮಂತ್ರಿ ಶಿವಮೊಗ್ಗ, ದಾವಣಗೆರೆ, ಕೋಲಾರ, ಚಿಕ್ಕಬಳ್ಳಾಪುರ ಇವೆಲ್ಲ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳನ ಬೆಳೆಯುವಂತದ್ದು ಮಾನ್ಯ ಸಭಾಧ್ಯಕ್ಷರೇ. ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿದ್ದೇನು, ಅವರೇನು ರಾಜ್ಯ ಸರ್ಕಾರಕ್ಕೆ ಮೆಕ್ಕೆಜೋಳ ಬೆಳೆಯುವಂತ ರೈತರು ಸರಿಯಾದ ಸಂದರ್ಭಕ್ಕೆ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಿ ಅನ್ನುವ ವಿನಂತಿಯನ್ನಷ್ಟೇ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ಮನವಿ ಮಾಡಿದ್ದು. ಆದ್ರೆ ರಾಜ್ಯ ಸರ್ಕಾರ ಇವತ್ತು ಅಸಡ್ಡತನದಿಂದ ಸರಿಯಾದ ಸಮಯಕ್ಕೆ ಇವತ್ತು ಖರೀದಿ ಕೇಂದ್ರ ಪ್ರಾರಂಭ ಆಗದೇನೆ ಕೇಂದ್ರ ಸರ್ಕಾರ 2400 ರೂಪಾಯಿ MSP ರೇಟ್ ಫಿಕ್ಸ್ ಆಗಿದ್ರು ಸಹ ಇವತ್ತು ಖರೀದಿ ಕೇಂದ್ರ ಇಲ್ಲದೆ ಇರತಕ್ಕಂಥ ಪರಿಣಾಮ ಆಗಿ ಮಧ್ಯವರ್ತಿಗಳಿಗೆ, ದಲ್ಲಾಳಿಗಳಿಗೆ 2400 ರೂಪಾಯಿ ಫಿಕ್ಸ್ ಆಗಿದ್ರು ಸಹ 1500, 1600 ರೂಪಾಯಿಗೆ ಮೆಕ್ಕೆಜೋಳ ಖರೀದಿ ಮಾಡಿಕೊಂಡು ಇವತ್ತು ರೈತರ ಹತ್ರ ಮೆಕ್ಕೆಜೋಳ ಉಳ್ಕೊಂಡಿಲ್ಲ. ಇವತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ತಡವಾಗಿ, ಆದ್ರೆ ತಡವಾಗಿ ಪ್ರಾರಂಭ ಆದ್ರೆ ಇವತ್ತು ರೈತರು ಅದನ್ನು ಹಿಡ್ಕೊಂಡು ಕೂರ್ತಕ್ಕಂಥ ಶಕ್ತಿ ಇಲ್ಲ. ಯಾಕಂದ್ರೆ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಇಲ್ಲ, ವೇರ್ಹೌಸ್ ವ್ಯವಸ್ಥೆ ಸಮರ್ಪಕವಾಗಿಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ. ಹಾಗಾಗಿ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ಅಸಹಾಯಕರಾಗಿ ಕೇಂದ್ರ ಸರ್ಕಾರ 2400 ಇವತ್ತು ದರವನ್ನು ಫಿಕ್ಸ್ ಮಾಡಿದ್ರು ಸಹ ಇವತ್ತು 1600, 1700 ರೂಪಾಯಿಗೆ ಮೆಕ್ಕೆಜೋಳ ಮಾರ್ತಕ್ಕಂಥ ಕೆಲಸ ಇವತ್ತು ಆಗಿದೆ. ಇದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಅನ್ನೋದನ್ನ ನಾನು ಸಂದರ್ಭದಲ್ಲಿ ಹೇಳ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ, ಇವತ್ತು ಗುಲ್ಬರ್ಗ, ಯಾದಗಿರಿ ಜಿಲ್ಲೆಗಳ ಆ ಭಾಗದಲ್ಲಿ ಅತಿ ಹೆಚ್ಚು ತೊಗರಿಯನ್ನ ಬೆಳೀತಾರೆ ಮಾನ್ಯ ಸಭಾಧ್ಯಕ್ಷರೇ. ಗುಲ್ಬರ್ಗ ಜಿಲ್ಲೆ ಒಂದರಲ್ಲೇ ಸುಮಾರು 6.6 ಲಕ್ಷ ಹೆಕ್ಟೇರ್ನಲ್ಲಿ ತೊಗರಿಯನ್ನ ಬೆಳೀತಕ್ಕಂಥದ್ದು. ಇವತ್ತು ಕಲಬುರಗಿ ಜಿಲ್ಲೆನಲ್ಲಿ ಏನು ಜೂನ್ ಜುಲೈಲಿ ಅಧಿಕ ಮಳೆ ಆಗಿ ಚಿತ್ತಾಪುರ, ಸೇಡಂ, ಚಿಂಚೋಳಿ, ಕಮಲಾಪುರ, ಜೇವರ್ಗಿ, ಆಳಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಳೆ ಜಾಸ್ತಿಯಾಗಿ ಅಲ್ಲಿ ಬೆಳೀತಕ್ಕಂಥ ಉದ್ದು, ಹೆಸರು, ತೊಗರಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷರೇ.